ಒಬ್ಬ ಹುಡುಗ ಇದ್ದ. ಅವ್ರದ್ದು ತಂಗಿ ಸತ್ತಿದ ನಂತರ ಎಲ್ಲರೂ ಜನಾಜ ಏನಿದೆ ಕಬ್ರಸ್ತಾನ್ಗೆ ತಗೊಂಡು ಹೋದ್ರು. ಕಬ್ರಸ್ತಾನ್ ತಗೊಂಡು ಹೋಗಿದ ನಂತರ ದಫನ್ ಮಾಡಿದ್ರು. ದಫನ್ ಮಾಡಿದ ನಂತರ ಎಲ್ಲರೂ ಹೊಳ್ಳಿ ಬರಾಕ್ ಕುಂತಿದ್ದಾರೆ. ಆ ಹುಡುಗ ಏನ್ ಮಾಡಿದ, ನನ್ನ ಜೇಬ್ನಲ್ಲಿ ಒಂದು ಪಾಕೆಟ್ ಇತ್ತು, ಆ ರೊಕ್ಕದ ಪಾಕೆಟ್ ಅಲ್ಲೇ ಸಮಾಧಿನ ಒಳಗೆ ಬಿದ್ದಿದೆ. ಎಲ್ಲಿ? ಸಮಾಧಿನಲ್ಲಿ ಬಿದ್ದಿದೆ, ಕಬ್ರಿನ ಒಳಗೇನೆ ಬಿದ್ದಿದೆ. ನಾನು ಹೊಳ್ಳಿ ತರಬೇಕು, ಯಾಕಂದ್ರೆ ರೊಕ್ಕ ಅದು ಹಣ ಇತ್ತು ಅದ್ರ ಒಳಗೆ, ಹೇಗೆ ಬಿಟ್ಟು ಬರಬೇಕು? ಆ ಹುಡುಗ ಹೋಗಿ ತಂಗಿನ ಕಬ್ರವನ್ನು ತೆಗ್ಯಾಕ್ ಕುಂತಿದ್ದ. ಏನು? ತಂಗಿನ ಕಬ್ರವನ್ನು ತೆಗ್ಯಾಕ್ ಕುಂತಿದ್ದ. ಅರ್ಧ ತೆಗಿದ ನಂತರ ಆ ರೊಕ್ಕದ ಪೋಟ್ಲಿ ಸಿಕ್ತು. ಸಿಕ್ಕಿದ ನಂತರ ಏನ್ ಯೋಚನೆ ಮಾಡಿದ, ಇನ್ನೊಂದು ಅರ್ಧ ತೆಗೆದು ನೋಡ್ತೀನಿ ನನ್ನ ತಂಗಿ ಹೇಗೆ ಅದಾಳ, ನನ್ನ ತಂಗಿ ಪರಿಸ್ಥಿತಿ ಏನಿರ್ಬೋದು ನಾನು ನೋಡ್ತೀನಿ. ಕಬರವನ್ನು ತೆಗೆದು ನೋಡಾಕ್ ಕುಂತಿದ್ದ. ಅರ್ಧ ತೆಗಿದಾನ, ಇನ್ನೊಂದು ಅರ್ಧ ತೆಗ್ಯಾಕ ಕುಂತ. ಎಲ್ಲಾ ಬಿಸಿ ಬಿಸಿ ಜಳ ಬರಾಕ್ ಕುಂತಿದ್ದ ಕಬರಿನ ಒಳಗಿಂದ. ಎಲ್ಲಾ ಸೀಲ್ ಹಾಕ್ತಾರ, ಕಲ್ಲು ಹಾಕಿ ದಫನ್ ಮಾಡ್ತಾರ. ಇನ್ನೂ ಸಮೀಪ ಹೋಗಿದ್ದ, ಅದರಿಂದ ಬೆಂಕಿ ಉರಿಯಾಕ್ ಕುಂತಿದೆ. ಕಬರಿನ ಒಳಗೆ ನರಕದ ಬೆಂಕಿ ಬರಾಕ್ ಕುಂತಿದೆ. ಹೆದರ್ಕೊಂಡು ಎಲ್ಲಾ ಮಣ್ಣು ಮುಚ್ಚಿ ಮೊದಲಿಗೆ ಮನೆ ಒಳಗೆ ಬಂದ ಓಡ್ಕೊಂತ. ತಾಯಿ ತಾಯಿ ಅಳ್ಕೊಂತ ಬಂದ. ಏನಾಯ್ತು ನನ್ನ ಮಗನೇ, ಏನಾಯ್ತು? ನನ್ನ ತಂಗಿ ಏನಂತದ್ದು ತಪ್ಪವಾದ ಕೆಲಸ ಮಾಡಿದ್ಲು, ನನ್ನ ತಂಗಿನೆಲ್ಲ ಏನಾಯ್ತು ತಪ್ಪವಾದ ಕೆಲಸ? ಇಲ್ಲ, ನಿನ್ ತಂಗಿನ ಏನಾಗಿಲ್ಲ, ಅಕ್ಕಿ ನಮಾಜ್ ಮಾಡ್ತಿದ್ಲು, ರೋಜಾ ಇಟ್ಲಿದ್ಲು, ಎಲ್ಲಾ ತರಹದ ನಮ್ಮ ಪುಣ್ಯ ಕೆಲಸ ಮಾಡ್ತಿದ್ಲಕ್ಕಿ. ಮತ್ತಕ್ಕಿ ಕಬರ್ನಲ್ಲಿ ಈ ರೀತಿ ನಾನು ಶಿಕ್ಷೆ ನೋಡಿ ಬಂದಿದ್ದೆ, ಕಾರಣ ಯಾಕೆ? ಅವಾಗ ತಾಯಿ ಹೇಳಿದ್ಲು, ಬಾಳ್ ಕೇಳಿದ ನಂತರ ಹೇಳಿದ್ದು ತಾಯಿ ಏನಂತ,